ಸರ್ ನಮಸ್ತೆ. ಈ ಫಿಲ್ಮ್ ಫೆಸ್ಟಿವಲ್ ಅಥವಾ ಯಾವುದೋ ಒಂದು ಅವಾರ್ಡ್ಗಳು ಬಂತು ಅಂದರೆ ನಿಮ್ಮ ಕಡೆಯಿಂದ ಏನಾದ್ರು ಜನ ಎದುರು ನೋಡ್ತಾನೆ ಇರ್ತಾರೆ ಆ್ಯಕ್ಚುಲಾಗಿ. ಯಾಕಂದ್ರೆ ಎಲ್ಲಿ ತಪ್ಪಿದೆ ಆ ಥರ ನೇರವಾಗಿ ಗುರುತಿಸಿ ಮಾತಾಡ್ತೀರಾ. ಸೊ ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ ಸಾಕಷ್ಟು ವಿಚಾರಗಳಿಗೆ ಸದ್ದು ಮಾಡ್ತಿರುವಂಥದ್ದು, ಅದರಲ್ಲೂ ಕೂಡ ನಕಾರಾತ್ಮಕ ಜಾಸ್ತಿ ಆಗ್ತದೆ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ದ ಮೋಸ್ಟ್ ಅನ್ಆರ್ಗನೈಸ್ಡ್ ಫಿಲ್ಮ್ ಫೆಸ್ಟಿವಲ್ ಅಂದರೆ ಈ ಸಲ. ರೀಸನ್ ಏನಂದರೆ ಒಂದು 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 ಈವೆಂಟ್, ಇಟ್ ಈಸ್ ಎ ಇಂಟರ್ನ್ಯಾಷನಲ್ ಈವೆಂಟ್. ಆ ಈವೆಂಟಿಗೆ ಒಂದು ಎಫರ್ಟ್, ಅದಕ್ಕೆ ಸೈಂಟಿಫಿಕ್ ಆಗಿ ಒಂದು ಡಿಸೈನು, ಒಂದು ಸಿನಿಮಾಗೆ ಏನು ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅದಕ್ಕಿಂತ ಒಂದು ಅದರಲ್ಲಿ 10% ಎಫರ್ಟ್ ಹಾಕಿದ್ರೂ ಈ ಫಿಲ್ಮ್ ಫೆಸ್ಟಿವಲ್ ಚೆನ್ನಾಗಿ ಆಗಿರೋದು. ಸಿನಿಮಾಗೆ ಅಷ್ಟು ಪ್ರಿಪ್ರೇಷನ್ ಬೇಕಾಗ್ತಾಯಿದೆ, ಓಕೆನಾ. ಬಟ್ ಇಲ್ಲಿ ಅನ್ಆರ್ಗನೈಸ್ಡ್ ಆ್ಯಂಡ್ ದೇ ಹ್ಯಾವ್ ನಾಟ್ ಪ್ಲ್ಯಾನ್ಡ್ ಎನಿಥಿಂಗ್ ವೆಲ್. ತುಂಬಾ ಕಂಪ್ಲೈಂಟ್ಸು, ಒಂಥರ ನೋವಾಯಿತು. ಈ ಥರ ಒಂದು ಚೆನ್ನಾಗಿ ಮಾಡ್ಕೊಂಡು ಬಂದಿರೋ ಒಂದು ಫಿಲ್ಮ್ ಫೆಸ್ಟಿವಲ್ಗೆ ಈ ಥರ ಒಂದು ನೆಗೆಟಿವ್, ಈ ಥರ ಅನ್ಆರ್ಗನೈಸ್ಡಾಗಿ ಆಯ್ತಲ್ಲ ಅಂತ ಕೇಳುವಾಗ ತುಂಬ ಕಷ್ಟ ಆಗುತ್ತೆ. ನಾನು ಒಂದು 2-3 ವಿಷಯಗಳು ವಿಟ್ನೆಸ್ ಮಾಡಿದೆ. ರಿಯಲಿ ಬ್ಯಾಡ್. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕಲಾವಿದರ ಬಗ್ಗೆ ಒಂದು ಮಾತನಾಡ್ತಾರೆ, ಅದನ್ನು ನೀವು ಒಪ್ತೀರಾ ಸರ್ ಅಂತ? ನಟ್ಟು ಬೋಲ್ಟ್ ಟೈಟ್ ಮಾಡಬೇಕಂತ ಸಂದರ್ಭ ಇದೆಯಾ ಇಂಡಸ್ಟ್ರಿನಲ್ಲಿ ಅಂತ? ಇಲ್ಲ, ಒಂದು ವಿಷಯನ ಅವ್ರು ಕಲಾವಿದರ ಬಗ್ಗೆ ಮಾತ್ರ ಹೇಳಿದ್ರೆ ಅನ್ನೋದು ನಾನು ಒಪ್ಪಲ್ಲ. ಓವರಾಲ್ ಇಂಡಸ್ಟ್ರಿಯವರು ಆಬ್ಸೆನ್ಸ್ ಬಗ್ಗೆ ಅವರು ಮಾತಾಡಿದರು. ಇಂಡಸ್ಟ್ರಿಯವರು ಆಬ್ಸೆನ್ಸ್ ಬಗ್ಗೆ ಅವರು ಮಾತಾಡಿರೋದು, ಅಡ್ರೆಸ್ ಮಾಡಿರೋದು ಸರಿ. ಬಟ್ ನನ್ನ ಪ್ರಕಾರ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಎಲ್ಲ ಅಸೆಂಬಲ್ ಆಗಿರುವ ಆ ಸ್ಟೇಜಲ್ಲಿ ಅಡ್ರೆಸ್ ಮಾಡಿರಬೇಕು ಅನ್ನೋದ್ರ ಬಗ್ಗೆ ನಾನು ಡಿಫರ್ ಆಗ್ತೀನಿ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಲೋಕೇಶ್ ಫಸ್ಟ್ ನ್ಯೂಸಲ್ಲಿ ಕೆಲಸ ಮಾಡ್ತಾರೆ, ಎಲ್ಲೋ ಒಂದು ಲ್ಯಾಪ್ಸಸ್ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮ CEO ಯಾರಿದ್ದಾರೋ ಚಾನಲ್ ಹೆಡ್ಡು ಎಲ್ಲರ ಮುಂದೆ ಕರೆದುಬಿಟ್ಟು ನಿಮ್ಮನ್ನ ಏನು ಲೋಕೇಶ್ ಹೆಂಗೆ ಮಾಡಿದ್ರಿ ಅಂತ ಮಾತಾಡಲ್ಲ ಅಲ್ವಾ. ಲೋಕೇಶ್ ನಿಮ್ಮ ಬಗ್ಗೆ ಕರೀತಾರೆ, ರೂಮಿಗೆ ಕರೀತಾರೆ, ಏನು ನಿಮ್ಮ ಬಗ್ಗೆ ಇರ್ತಾರೆ ಅಂತ ಕರೀತಾರಲ್ವ. ಇಟ್ಸ್ ಎ ಪ್ರೋಟೋಕಾಲ್, ಜನರಲಿ ಒಂದು ಡಿಸಿಪ್ಲೈನು. ಸೊ ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಅಡ್ರೆಸ್ ಮಾಡಿದ್ರೋ ಅದು ಸರಿ, ಆದರೆ ಅಡ್ರೆಸ್ ಮಾಡಿರೋ ಸ್ಟೇಜ್ ಬಂದು ರಾಂಗ್ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸಾಧು ಕೋಕಿಲ ಅವ್ರನ್ನ ಕರೆದು, ಸಾಧು ಕೋಕಿಲ ಇಸ್ ದ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ಆಲ್ ದಿಸ್ ಲ್ಯಾಪ್ಸಸ್. ಅವ್ರನ್ನ ಕರೆದು ಯಾಕೆ ಹಿಂಗಾಯಿತು, ನಿಮ್ಮ ಕಡೆಯಿಂದ ಏನು ಮಿಸ್ಟೇಕ್ಸ್ ಆಗಿದೆ, ಯಾಕೆ ಬಂದಿಲ್ಲ, ಅದೇ ಥರ ಫಿಲ್ಮ್ ಚಾಂಬರ್ ಅವ್ರನ್ನ ಕರೀರಿ, ಪ್ರೊಡ್ಯೂಸರ್ ಅಸೋಸಿಯೇಷನ್ನ ಕರೀರಿ, ಆರ್ಟಿಸ್ಟ್ ಅಸೋಸಿಯೇಷನ್ ರೆಪ್ರೆಸೆಂಟೇಟಿವ್ ಕರೆದು ಮಾತಾಡಿದರೆ ದ ಫ್ಯಾಕ್ಟ್ ಹೊರಗಡೆ ಬಂದಿರುತ್ತೆ. ಆ ಫ್ಯಾಕ್ಟ್ ಏನಂದರೆ ಸಾಧು ಕೋಕಿಲ ಅವರು ಯಾರನ್ನೂ ಕರೆದಿಲ್ಲ ಫಸ್ಟ್ ಆಫ್ ಆಲ್. ಅಂದರೆ ಅವರು ಏನೋ ಇಂಟರ್ವ್ಯೂಲಿ ಹೇಳಿದ್ರಂತೆ ಎಲ್ಲರೂ ಹೋಗಿ ಪರ್ಸನಲಾಗಿ ಕರೆಯೋಕ್ಕಾಗುತ್ತಾ ಅಂತ. ತುಂಬ ಈಸಿಯಾಗಿ ಕರೆಯೋಕ್ಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಚೆನ್ನೈ ಫಿಲ್ಮ್ ಫೆಸ್ಟಿವಲ್ ಥರ ಒಂದು ಫಿಲ್ಮ್ ಫೆಸ್ಟಿವಲ್ ನಡೆಯುವಾಗ ನಮ್ಮ ಫಿಲ್ಮ್ ಫೆಸ್ಟಿವಲಲ್ಲಿ 10% ವಾಲ್ಯೂಮು ಇಲ್ಲ. ಬಟ್ ಅಲ್ಲಿ ಬರೋರು ಯಾರು ಅಂದರೆ ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸು ಎಲ್ಲರೂ ಬರ್ತಾರೆ. ಓಕೆ, ಒಂದು ಡೆಮಾಕ್ರಸಿ ಇದೆ ಇಲ್ಲಿ. ಸಾಧು ಕೋಕಿಲ ಅವ್ರು ಕೂತಿರೋ ಜಾಗದಲ್ಲಿ 500 ಜನನ ಕರೆಯೋದು ದೊಡ್ಡ ವಿಷಯ ಅಲ್ಲ. ಈಗ ಎಷ್ಟು ಜನ ಸರ್ ನಾವು ಆ್ಯಕ್ಟಿವ್ ಆಗಿದ್ದೀವಿ? ಡೈರೆಕ್ಟರ್ಸ್ ತೊಗೊಂಡ್ರೆ ಒಂದು 25 ಜನ, ಪ್ರೊಡ್ಯೂಸರ್ ತೆಗೆದ್ರೆ ಒಂದು 50 ಜನ, ಹಿಂಗೆಲ್ಲ ನೀವು ಓವರಾಲ್ ಮಾಡಿದ್ರೆ 400-500 ಜನ ಬರ್ತಾರೆ. ಎವ್ರಿ ಡೇ ನನ್ನ ಮಗಂದು 30-40 ಜನಕ್ಕೆ ಫೋನ್ ಮಾಡಿದ್ರು ಬಂದುಬಿಡ್ತಾರೆ, ಸರ್ ಇನ್ವಿಟೇಷನ್ ಕಳಿಸಿದ್ದೀನಿ ನೀವು ಬಂದುಬಿಡಿ ಅಂತ ಹೇಳಿದ್ರು. ಇಂಪಾರ್ಟೆಂಟ್ ಯಾರು ಇದ್ದಾರೋ ಒಂದು 50-100 ಜನಕ್ಕೆ ಡೈರೆಕ್ಟಾಗಿ ಕರೆದ್ರೆ ಅವರೇ ಬಂದಿರ್ತಾರೆ. ಸೊ ಕರೆಯೋದು, ಸೈಂಟಿಫಿಕ್ಕಾಗಿ ಒಂದು ಫಾರ್ಮುಲಾ ಮಾಡ್ಕೊಳ್ಳೋದು, ಆರ್ಗನೈಸ್ ಮಾಡ್ಕೊಳ್ಳೋದಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್, ಇದು ಇಷ್ಟು ಮ್ಯಾಟ್ರ್ ಆಗುತ್ತೆ. ಸುಮ್ಮನೆ ನೆಪ ಹೇಳ್ಕೊಂಡು ತಿರುಗಿದ್ರೆ ಸಾಧು ಕೋಕಿಲ ಅವರು ತುಂಬ ನನಗೆ ರೆಸ್ಪೆಕ್ಟ್ ಇದೆ. ನನ್ನ ಸೀನಿಯರು, ಮ್ಯೂಸಿಕ್ ಡೈರೆಕ್ಟರ್, ನನ್ನ ಸಿನಿಮಾದಲ್ಲಿ ಮಾಡಿದ್ದಾರೆ, ಆ್ಯಕ್ಟರ್, ಎವ್ರಿಥಿಂಗ್ ಇಸ್ ಫೈನ್. ಬಟ್ ಇಟ್ ಕಮ್ಸ್ ಆಸ್ ಚಲನಚಿತ್ರ ಅಕಾಡೆಮಿ ಚೇರ್ಮನ್, ಖಂಡಿತವಾಗಿ ಅವ್ರ ಸೈಡಲ್ಲಿ ತುಂಬ ಫೇಲ್ಯೂರ್ಸ್ ಇದೆ ಅಂತ ನಾನು ಹೇಳ್ತೇನೆ. ಫಿಲ್ಮ್ ಫೆಸ್ಟಿವಲ್ ಅಂತಂದರೆ ಜಾಗತಿಕ ಮಟ್ಟದಲ್ಲಿ ಸದ್ದಾಗುವಂಥ ಒಂದು ಕಾರ್ಯಕ್ರಮ. ಯಾಕಂದರೆ ಬೆಂಗಳೂರು ಈಗ 16 ವರ್ಷದ ಒಂದು ಸೀಸನ್ ಬಂದಿದೆ ಅಂತಲೇ ದೊಡ್ಡ ವಿಚಾರ. ಸೊ ಇಂಥ ಒಂದು ಸಂದರ್ಭದಲ್ಲಿ ಸರ್, ಈಗ ಸ್ಟಾರ್ ವಿಚಾರದಲ್ಲಿ ಒಂದಷ್ಟು ಗಲಾಟೆ ಆಗ್ತದೆ, ಅದಕ್ಕಿಂತ ಹೆಚ್ಚಾಗಿ ಒಂದು ಒಗ್ಗಟ್ಟಿನ ವಿಚಾರದಲ್ಲಿ ಈ ಕನ್ನಡ ಇಂಡಸ್ಟ್ರಿದು ಒಂದು ಸ್ವಲ್ಪ ಕೊರತೆ ಇದೆ ಅಂತ ಕಾಣಿಸ್ತದೆ. ಯಾಕಂದರೆ ಒಂದು ಸಣ್ಣ ಪುಟ್ಟ ಪ್ರೋಗ್ರಾಮ್ ಆದರೂ ಕೂಡ ಆ ಕಾಲದಲ್ಲಿ, ಅಣ್ಣವ್ರ ಕಾಲದಿಂದ ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಇವತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಿದ್ರು ಕೂಡ ಯಾರೂ ಒಟ್ಟಿಗೆ ಸೇರ್ತಾಯಿಲ್ಲ. ಇಂಡಸ್ಟ್ರಿಗೆ ಒಂದು ನಾಯಕತ್ವದ ಕೊರತೆ ದೊಡ್ಡದಾಗಿ ಕಾಡ್ತಾ ಇದೆ. ಖಂಡಿತವಾಗಿ ಲೀಡರ್ಶಿಪ್ ಕೊರತೆ ಇದೆ ಇಂಡಸ್ಟ್ರಿಯಲ್ಲಿ. ಅಣ್ಣವರು ಇರುವಾಗ ದೆರ್ ಇಸ್ ಓನ್ಲಿ ಒನ್ ಡಾಕ್ಟರ್ ರಾಜ್ಕುಮಾರ್, ಓಕೆನಾ. ಆ ಫೇಸ್ ವ್ಯಾಲ್ಯೂ ಆಗಲಿ, ಆ ಡಿಸಿಪ್ಲಿನ್ ಆಗಲಿ, ಅವರು ಬಂದರೆ ಹಿಂದೆ 10 ಜನ ಇದ್ದರು. ಇವತ್ತು ಆ ಥರ ಲೀಡರ್ಶಿಪ್ ಇಲ್ಲ. ಲೀಡರ್ಶಿಪ್ ಇರೋಕ್ಕೆ ತುಂಬ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ಶಿವಣ್ಣ ಅವರು, ಬಟ್ ಅವ್ರ ಹೆಲ್ತ್ ಕಂಡೀಷನ್ನು. ಸೊ ಅವರು ಈಗ ಆ್ಯಕ್ಟಿವ್ ಆಗಿ ಬಂದು ಮಾಡೋಕ್ಕಾಗಲ್ಲ, ಬಿಕಾಸ್ ಈ ಹ್ಯಾಸ್ ಟು ಟೇಕ್ ರೆಸ್ಟ್. ನೆಕ್ಸ್ಟ್ ಲೆವೆಲಲ್ಲಿ ಯಾರಾದರೂ ಬಂದು ಲೀಡರ್ಶಿಪ್ ತೊಗೊಂಡು ಮಾಡಿದ್ರೆ ಬೇರೆಯವ್ರಿಗೆ ಈಗ ಇರುತ್ತೆ, ಅವನೇನು ಲೀಡ್ ಮಾಡೋದು, ನಾನೇನು ಅವರಿಂದ ಹೋಗೋದು ಅಂತ ಆ್ಯಕ್ಟರ್ಸ್ಗೆ ಬರುತ್ತೆ, ಪ್ರೊಡ್ಯೂಸರ್ಸಲ್ಲಿ ಬರುತ್ತೆ. ಸಪೋಸ್ ನನಗೆ ಕೊಡಿ, ನಾನು ಮಾಡ್ತೀನಿ ಅಂತ ನಾನು ಬಂದರೆ, ಇವನೇನು ನನ್ನ ಮಗ ಜೂನಿಯರ್, ಇವನು 20 ವರ್ಷ ಆಗಿಲ್ಲ, ಬಂದು ಇವನು ಲೀಡ್ ಮಾಡೋದಂತೆ, ಇವರಿಂದ ನಾವು ಹೋಗೋದಂತೆ ಬರುತ್ತೆ. ಸೊ ಎಲ್ಲ ಕಡೆಯೂ ಈಗೋ ಇದೆ. ಈಗೋ ಬಿಟ್ಬಿಟ್ಟು ಇಂಡಸ್ಟ್ರಿ ಇಂಥ ಕಾಮನ್ ಆಗಿ ಥಿಂಕ್ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ. ಎಲ್ಲ ಸ್ಟಾರ್ ನಟರನ್ನು ಬೆಟ್ ಮಾಡಿ ಮಾತಾಡೋದಿದೆಯಲ್ಲ, ಯಾಕಂದರೆ ಅವ್ರು ಬರ್ಬೋದಾಯ್ತು, ಇವ್ರು ಬರ್ಬೋದಾಯ್ತು, ಸುದೀಪ್ ಬರ್ಬೋದು, ಯಶ್ ಅವ್ರು ಬರ್ಬೇಕಾಯ್ತು, ಇನ್ನೊಬ್ರು ಬರ್ಬೇಕಾಯ್ತು ಅಂತ ಹೇಳ್ತಾರಲ್ಲ ಸರ್, ಅದು ಸಾಧ್ಯತೆ ಇದೆಯಾ ಸರ್? ಆ ಥರ ಅವ್ರನ್ನ ಹೋಲಿಕೆ ಮಾಡಿ ಅವರನ್ನು ಬೆಟ್ ಮಾಡಿ ಮಾತಾಡೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಯಾಕಂದರೆ ಬರೋ ರಾಜಕಾರಣಿ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಅಂತ ನೇರವಾಗಿ. ಸರ್ ಒಂದು ನಿಮಿಷ, ಎಲ್ಲರೂ ಬರಲೇಬೇಕು ಸರ್. ಇಟ್ ಈಸ್ ಅನ್ ಪ್ಲಾಟ್ಫಾರ್ಮ್ ಫಾರ್ ಎವ್ರಿ ಒನ್.
ಆಮೇಲೆ ನಿಮಗೆ ವಿಷಯ ಗೊತ್ತಿದೆಯೋ ಇಲ್ಲ ಅಂತ ಗೊತ್ತಿಲ್ಲ, ವರ್ಲ್ಡಲ್ಲೇ ಕಮರ್ಷಿಯಲ್ ಸಿನಿಮಾಗೆ ಒಂದು ಸೆಗ್ಮೆಂಟ್ ಮಾಡಿ ಅವಾರ್ಡ್ ಕೊಡೋದು ನಮ್ಮ ಫಿಲ್ಮ್ ಫೆಸ್ಟಿವಲ್ ಮಾತ್ರ. ಸೊ ಗೌರ್ಮೆಂಟ್ ಇಸ್ ಪುಟ್ಟಿಂಗ್ ಆಲ್ ದ ಎಫರ್ಟ್. ಸೊ ಆವಾಗ ನಾವು ಅದನ್ನ ಬಗ್ಗೆ ಒಂದು ಇನಾಗ್ರೇಷನ್ ಇದೆ, ಹೋಗ್ಬೇಕು ಅನ್ನೋದು ಇರುತ್ತೆ. ಆಮೇಲೆ ಎವ್ರಿ ಟೈಮ್ ನಾನು ಹೇಳ್ತೀನಿ, ಅವ್ರು ನಮ್ಮನ್ನು ಕರಿಬೇಕಂತ ಏನಿದೆ, ನಮ್ಮ ಫಿಲ್ಮ್ ಫೆಸ್ಟಿವಲ್ ಅಲ್ವಾ. ನಾವು ಇಲ್ಲಿ ಏನು ಗೊತ್ತಾ ಲೋಕೇಶ್, ಈ ಪ್ರಮೋಷನ್ ನಡೀತಲ್ಲ, ಸೇಮ್ ವಿಷಯ. ನಿಮ್ಮ ಸಿನಿಮಾಗೆ ನಾನು ಬರ್ತೀನಿ, ಆದರೆ ನಮ್ಮ ಸಿನಿಮಾಗೆ ನೀವು ಬರೋಲ್ಲ. ಯಾಕಂದರೆ ನಾನು ಸ್ಟಾರು, ನಾನು ದೊಡ್ಡ ಡೈರೆಕ್ಟ್ರು. ಅದೇ ಈಗ ದೊಡ್ಡ ಡೈರೆಕ್ಟರ್ಸ್ ಎಲ್ಲ ನೋಡಿ ನಮಗೆಲ್ಲ ಫೋನ್ ಮಾಡಿ ಬನ್ನಿ ಅಂತಾರೆ, ನಾವು ದೊಡ್ಡ ಡೈರೆಕ್ಟ್ರಿಂದ ಹೋಗ್ತೀವಿ. ನಾವು ಫೋನ್ ಮಾಡೋ ದೊಡ್ಡ ಡೈರೆಕ್ಟರ್ ಆಗಿಬಿಡ್ತಾರೆ, ಬರೋಲ್ಲ. ಇಲ್ಲಿ ಇವನೇನು ಸಣ್ಣವನು ಇವನೇನು ಮಾಡಿಬಿಡ್ತಾನೆ, ಆಮೇಲೆ ಇದೇನು ಫಸ್ಟ್ ನ್ಯೂಸ್ ಅದು ಏನು ಮಾಡಿಬಿಡ್ತಾರೆ ಇವರು, ಹಂಗೆ ನೋಡೋದು. ಇಲ್ಲಿ ಎಲ್ಲರೂ ಒಂದೇ, ನಾವು ಈಗೋ ಬಿಟ್ಬಿಟ್ಟು ಬಂದರೆ ಎವ್ರಿ ಒನ್ ಇಸ್ ಕಾಮನ್. ಸಮಾರೋಪ ಸಮಾರಂಭ ಆದರೂ ನೀಟಾಗಿ ಆಗುತ್ತೆ ಅಂತ ಅನಿಸ್ತಾ ಇದೆ ಸರ್ ಈ ಸರಿ ಇದೆಲ್ಲ ನೋಡಿದ್ರೆ. ಈಗ ಇಷ್ಟು ವಿಷಯಗಳು ಅಡ್ರೆಸ್ ಆಗಿದೆ. ಸೊ ಇಷ್ಟು ವಿಷಯಗಳು ಅಡ್ರೆಸ್ ಆಗಿದೆ, ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಸಾಧು ಕೋಕಿಲ ಅವ್ರ ಫ್ಯಾಮಿಲಿಯವರು ತುಂಬ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಲೂ ವಿಷಯ ಬಂತು. ಅದು ಇಲ್ಲದೆ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇಟ್ಕೊಂಡು ಸರ್ ಟೋಟಲಿ ಇದು ಒಂದು ವಾಲಂಟಿಯರ್ಸ್ ಇದರ ತುಂಬ ಇದಕ್ಕೆ ಮುಂಚೆ ಏನೇನೆಲ್ಲ ಆಗಿದೆಯೋ ಸಣ್ಣ ಪುಟ್ಟ ಲ್ಯಾಬ್ಸಸ್ ಇದ್ದೇ ಇದೆ. ನಾನು ಐ ವಾಸ್ ವೆರಿ ಆ್ಯಕ್ಟಿವ್ ಬಿಟ್ವೀನ್ 2014 to 2019. ಎವ್ರಿ ಇಯರ್ ನನ್ನ ಸಿನಿಮಾ ಇತ್ತು, ನಾನು ನೋಡ್ಕೊಂಡು ಬಂದಿದ್ದೀನಿ. ಎಲ್ಲ ಸ್ವಲ್ಪ ಎಫರ್ಟ್ ಹಾಕಬೇಕು, ಪ್ಯಾಷನೇಟಾಗಿ ಮಾಡಿದ್ರೆ ಈ ಲ್ಯಾಬ್ಸಸ್ ಏನೇನು ಈಗ ಕೊರತೆಗಳು ಬರ್ತಾಯಿದೆ ಇದೆಲ್ಲ ರೆಕ್ಟಿಫೈ ಮಾಡಿ ಒಳ್ಳೆ ಒಂದು ಕ್ಲೋಸಿಂಗ್ ಸೆರೆಮನಿ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಸಿನಿಮಾ ಯಾವುದೂ ಇಲ್ವಾ ಸರ್ ಅಂತ ಪ್ರತಿ ಸರಿ ಈ ಸರಿ ಇರಲ್ಲ, ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಇರುತ್ತೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ದಯಾಳ್ ಪದ್ಮನಾಭ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.